ಬಾಸು, ಕಾಫಿ. ಬಾಸು, ಏನು ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ದೀರಾ? ದುರ್ಗಾ, ಶಾನ್ವಿ ಏನು ಮಾಡ್ತಾ ಇದ್ದಾಳೆ? ಅವಳೇನಾದರೂ ತಿಂದ್ಲಾ? ಇಲ್ಲ ಬಾಸು, ಅವಳ ರೂಮಲ್ಲಿ ಅವಳೊಬ್ಬಳೇ ಕುತ್ಕೊಂಡು ಅಳ್ತಾ ಇದ್ದಾಳೆ. ಯಾರ ಜೊತೆನೂ ಮಾತಾಡ್ತಿಲ್ಲ. ಇದನ್ನೆಲ್ಲ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಾಸು. ಶಾನ್ವಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅವಳಿಗೆ ಒಂದಿನ ಕಣ್ಣೀರು ಹಾಕ್ಸಿಲ್ಲ ದುರ್ಗಾ. ನಾನು ಅವಳನ್ನ ಹೂವಿನ ಥರ ಸಾಕಿದ್ದೀನಿ. ನನಗೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ನನ್ನ ತಂಗಿನೇ ಮುಖ್ಯ. ಆದರೆ ಇವತ್ತು ಯಾವುದೋ ಫ್ರಾಡ್ಗೋಸ್ಕರ ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ದುರ್ಗಾ? ಆ ತರುಣ್ ಎಷ್ಟು ಕೆಟ್ಟವನು, ಅವ್ನು ಎಂಥ ನೀಚ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥವ್ನ ಕೈಗೆ ಶಾನ್ವಿನ ಹೇಗೆ ಒಪ್ಪಿಸ್ಲಿ ನಾನು? ನಿನಗೆ ಗೊತ್ತಾ ದುರ್ಗಾ, ದಾಕ್ಷಾಣಿ ಅಮ್ಮ ಕಾಣೆ ಆದಾಗ ಶಾನ್ವಿ ತುಂಬ ಚಿಕ್ಕ ಹುಡುಗಿ. ಅವಳು ನನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ. ರಾತ್ರಿ ಅವಳಿಗೆ ನಾನೇ ಜೋಗಳ ಹಾಡಿ ಮಲಗಿಸ್ಬೇಕಿತ್ತು. ಅವಳಿಗೇನಾದರೂ ಚಿಕ್ಕ ಪೆಟ್ಟಾದರೂ ಸಾಕು, ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾ ಇದ್ಲು. ಅವಳು ಪುಟ್ಟ ಕೈಗಳನ್ನ ಹಿಡ್ಕೊಂಡು ನಾನು ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಡ್ತಾ ಇದ್ದೆ. ಅವಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದೆ. ಇವತ್ತು ನಾನು ಹಿತಾನ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನೋ ಅದೇ ಪ್ರೀತಿ, ಅದೇ ಜವಾಬ್ದಾರಿನ ಶಾನ್ವಿ ಮೇಲೂ ಇಟ್ಟಿದ್ದೀನಿ ದುರ್ಗಾ. ನಮ್ಮ ಹಿತಾ ಲೈಫಲ್ಲಿ ಈ ಥರ ಯಾವುದಾದ್ರೂ ತಪ್ಪು ನಿರ್ಧಾರ ತಗೊಳಕ್ಕೆ ನಾನು ಬಿಡ್ತೀನ ಹೇಳು? ಇಲ್ಲ ಬಾಸು. ಇಲ್ಲ ತಾನೆ? ಹೀಗಿರುವಾಗ ನನ್ನ ಕಣ್ಮುಂದೆನೇ ಶಾನ್ವಿ ಜೀವನ ಹಾಳಾಗ್ತಾ ಇದ್ರೆ ನಾನು ಅದನ್ನು ನೋಡ್ಕೊಂಡು ಹೇಗೆ ಸುಮ್ಮನಿರಲಿ ದುರ್ಗಾ? ಶಾನ್ವಿ ಬರೀ ನನಗೆ ತಂಗಿ ಮಾತ್ರ ಅಲ್ಲ, ಅವಳು ನನಗೆ ಮೊದಲನೇ ಮಗು ಥರ. ಬಾಸು, ನೀವು ಅಳ್ಬೇಡಿ. ಒಂದಲ್ಲ ಒಂದಿನ ನಿಮ್ಮ ನೋವೇನು ಅನ್ನೋದು ಶಾನ್ವಿಗೆ ಅರ್ಥ ಆಗುತ್ತೆ. ನಿಮ್ಮ ಪ್ರೀತಿ ಸುಳ್ಳಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ ಬಾಸು. ಪ್ರೀತಿ ಕುರುಡು ಅಂತಾರಲ್ಲ, ಅದಕ್ಕೆ ಅವಳು ಈ ಥರ ಹಠ ಬೀಳ್ತಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತಲ್ವಾ? ಸರಿ ಹೋಗುತ್ತೆ ಬಾಸು. ಇವರಿಬ್ಬರು ದಿನೇ ದಿನೇ ತುಂಬಾ ಹತ್ತಿರ ಆಗ್ತಾ ಇದ್ದಾರೆ. ಈ ಶರತ್ ಮತ್ತು ದುರ್ಗಾ ಒಂದಾದರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಇಲ್ಲ, ಇವರ ಈ ಕ್ಯೂಟ್ ಲವ್ ಸ್ಟೋರಿನ ಇವಾಗಲೇ ಇಲ್ಲೇ ತಡೆಯೋದಕ್ಕೆ ನಾನೇನಾದರೂ ದೊಡ್ಡದಾಗಿ ಪ್ಲ್ಯಾನ್ ಮಾಡಲೇಬೇಕು. ಆದರೆ ಅದಕ್ಕಿಂತ ಮುಂಚೆ ನಾನು ಮಂಜರಿ ಅಮ್ಮನ ಹತ್ರ ಮಾತಾಡಬೇಕು. ಆಮೇಲೆ ಇವ್ರ ಕತೆ ಮುಗಿಸ್ತೀನಿ.